ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯಾದ್ಯಂತ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಈಗ ಚಿಂತನೆಯನ್ನ ನಡೆಸ್ತಾ ಇದೆ. ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದನ್ನ ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಸಿಎಂ ತಪ್ಪು ಮಾಡಿಲ್ಲ ಅನ್ನುವಂತ ಒಂದು ಸಂದೇಶ ರವಾನೆಯಾಗಬೇಕು. ಸೊ ಹಾಗಾಗಿ ಪ್ರತಿಭಟನೆಗೆ ಸಿದ್ಧರಾಗಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಯ ಕೂಡ ನೀಡಿದ್ದಾರೆ ಹೈಕಮಾಂಡ್ನ ನಾಯಕರು. ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆಗಿರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಧೃತಿಗೆಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ನ ನಾಯಕರು ಸಿಎಂಗೆ ಅಭಯವನ್ನ ನೀಡಿದಾರಂತೆ. ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಫೋನ್ ಮಾಡಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ. ಹಾಗೆ ಬೇರೆ ನಾಯಕರುಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಜೊತೆಗೇನೆ ಇರಬೇಕು, ಸಿಎಂನ ಪ್ರತಿ ಹಂತದಲ್ಲೂ ಕೂಡ ಡಿಫೆಂಡ್ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಈಗ ಹೈಕಮಾಂಡ್ ನಾಯಕರಿಂದ ಬಂದಿದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಇನ್ಸೈಟ್ಸ್. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಬೆಂಗಳೂರಿಗೆ ಎಸಿಸಿಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗ ಎಂಟ್ರಿ ಆಗಿದ್ದಾರೆ. ತನಿಖೆಗೆ ಅನುಮತಿ ಬೆನ್ನಲ್ಲೇ ಖರ್ಗೆ ರಾಜ್ಯಕ್ಕೆ ಬಂದಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಸದಾಶಿವನಗರದ ನಿವಾಸಕ್ಕೆ ಮೊದಲು ಬರ್ತಾರೆ. ಸಿದ್ದರಾಮಯ್ಯ ಅಥವಾ ಡಿಸಿಎಂ ಡಿಕೆ ಜೊತೆಗೆ ಶೀಘ್ರದಲ್ಲೇ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇವೆ. ಸೊ ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂತಹ ಸಚಿವರುಗಳಿಗೆಲ್ಲರೂ ಕೂಡ ಬುಲಾವ್ ನೀಡಿದ್ದಾರಂತೆ. ನಮಗೆ ಸಿಕ್ಕಿರುವಂತಹ ಒಂದು ಇನ್ಸೈಟ್ಸ್ ಪ್ರಕಾರ ಎಲ್ಲರೂ ಕೂಡ ಬೆಂಗಳೂರಿಗೆ ಬನ್ನಿ ಅನ್ನುವಂಥದ್ರ ಬಗ್ಗೆ ಸೂಚನೆ ಹೋಗಿದೆ. ಯಾಕಂದ್ರೆ ಹೈಕಮಾಂಡ್ನ ನಾಯಕರು ಈಗ ಸಚಿವರನ್ನ, ಮುಖಂಡರುಗಳನ್ನ ಸೇರಿಸಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಏನ್ ಸಂದೇಶ ರವಾನೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲಕರ. ಒಂದು, ಯಾವುದೇ ಕಾರಣಕ್ಕೂ ಸಿಎಂ ಜೊತೆಗೇ ಇರಬೇಕು, ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಇಡೀ ಪಕ್ಷದ ನಾಯಕರು ಇರಬೇಕು ಅನ್ನುವಂಥ ಒಂದು ಸೂಚನೆಯನ್ನ, ಅಥವಾ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಒಂದು ಸೂಚನೆಯನ್ನ ಕೊಡಬಹುದಾ? ಇದು ಸ್ವಲ್ಪ ಹೊತ್ತಲ್ಲಿ ಕ್ಲಿಯರ್ ಆಗುತ್ತೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಇದ್ದಾರೆ. ಪ್ರಮೋದ್, ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು? ಸೊ ಮುಂದೆ ಇರುವಂತಹ ಆಪ್ಷನ್ಸ್ ಅನ್ನ ನೋಡ್ತಾ ಹೋದ್ರೆ ಈಗ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಇಡೀ ಪಕ್ಷ ನಿಲ್ತಾ ಇದೆಯಾ? ಯಾಕಂದ್ರೆ ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದಾಗಿ ಈಗ ಸೊ ಏನ್ ಆಪ್ಷನ್ಸ್ ಇದೆ? ಒಂದು, ಸಪೋರ್ಟ್ ಮಾಡುವಂಥದ್ದು, ಅಥವಾ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಒಂದು ಸೂಚನೆಯನ್ನ ಕೊಡುವಂಥದ್ದು? ಏನ್ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಪ್ರಮೋದ್? ರೇಮಾಂತ್, ತಕ್ಷಣಕ್ಕೆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಖಂಡಿತವಾಗ್ಲೂ ಈ ಬಾರಿ ಸಂಪೂರ್ಣ ಸರ್ಕಾರವೇ ಸಿದ್ದರಾಮಯ್ಯವರ ಪರ ಇದೆ. ಯಾಕೆಂದರೆ ಈಗಾಗಲೇ ಎಲ್ಲ ಮಾಹಿತಿಗಳನ್ನು ಹೈಕಮಾಂಡ್ ನಾಯಕರು ಕೂಡ ಪಡ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಸಂಪೂರ್ಣವಾದಂಥ ವಿವರಣೆಯನ್ನು ರಾಜ್ಯದ ನಾಯಕರಿಂದ ಈಗಾಗಲೇ ಪಡ್ಕೊಂಡಿದ್ದಾರೆ. ಹಿಂದೆ ಕೆ.ಸಿ. ವೇಣುಗೋಪಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗ್ಲೂ ಹೋರಾಟವನ್ನು ಮಾಡ್ತೀವಿ, ಕೇವಲ ರಾಜಕೀಯ ಹೋರಾಟ ಅಷ್ಟಲ್ಲ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾಹಿತಿಗಳನ್ನು ನೇರವಾಗಿ ಮಾಧ್ಯಮಕ್ಕೆ ಹೇಳಿದರು. ಇದರ ಜೊತೆಗೆ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಕೆಲವೊಂದಿಷ್ಟು ಹಿರಿಯ ನಾಯಕರು, ಹೈಕಮಾಂಡ್ನ ನಾಯಕರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಆದರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನ ಏನಿದೆ ಇದು ಇದೇ ಪ್ರಕರಣಕ್ಕೋಸ್ಕರ ಅಥವಾ ಸಿದ್ದರಾಮಯ್ಯನವರ ಪ್ರಕರಣಕ್ಕೋಸ್ಕರ ಖಂಡಿತವಾಗ್ಲೂ ಬರ್ತಾ ಇರುವಂಥದ್ದಲ್ಲ. ಬದಲಾಗಿ ಪ್ರತಿ ವೀಕೆಂಡ್ ಕೂಡ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನಲ್ಲೇ ಇರ್ತಾರೆ. ಆದರೆ ಈ ಬೆಳವಣಿಗೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಕೂಡ ಈಗ ಕೇಂದ್ರ ಬಿಂದುವಾಗುತ್ತೆ. ರಾಜ್ಯದ ಹಿರಿಯ ನಾಯಕರು ಯಾರೇ ಇದ್ದಾರೆ, ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಹೋಗದೇ ಇರ್ಬೋದು, ಆದರೆ ಪಕ್ಷದ ಅಧ್ಯಕ್ಷರು, ಇತರ ಸಚಿವರು ಕೂಡ ಖರ್ಗೆ ಅವರನ್ನ ಭೇಟಿಯಾಗಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಬ್ರೀಫ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಹಿರಿಯ ನಾಯಕರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಹಿರಿಯ ವಕೀಲರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬಾಲ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಪ್ರಕರಣವನ್ನ ಕಾನೂನು ಹೋರಾಟಕ್ಕೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ರಾಜ್ಯದ ಹಿರಿಯ ವಕೀಲರ ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳನ್ನು ಕೂಡ ಕರೆತರುವಂತಹ ಪ್ರಯತ್ನ ಈಗಾಗಲೇ ಆಗ್ತಾ ಇದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈಗ ಕಪಿಲ್ ಸಿಬಾಲ್ ಜೊತೆಗೆ ಒಂದು ಸಂಪರ್ಕ ಕೂಡ ಸಾಧ್ಯವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕಪಿಲ್ ಸಿಬಾಲ್ ಬೆಂಗಳೂರಿಗೆ ಬಂದಿದ್ದರು, ಈ ವಿಚಾರ ಪ್ರಸ್ತಾಪ ಆಗಿತ್ತಂತೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಜೊತೆಗೆ ಈಗ ವಕೀಲರು ಕೂಡ ಕರ್ಕೊಂಡ್ಬರಲಾಗ್ತಾ ಇದೆ. ಹೀಗೆ ಮುಂದಿನ ದಾರಿಯನ್ನು ನೋಡ್ತಾ ಇದ್ದಾರೆ. ರಾಜಕೀಯವಾಗಿ ಕೂಡ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ. ರಾಜಕೀಯವಾಗಿ ಕೂಡ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವಂಥ ನಿರೀಕ್ಷೆ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಸೂಚಿಗಳನ್ನು, ರೂಪುರೇಷೆಗಳನ್ನು ಮಾಡೋದಕ್ಕೆ ಪಕ್ಷದ ಹಿರಿಯ ನಾಯಕರಿಗೆ ಜವಾಬ್ದಾರಿಯನ್ನು ವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ರಾಜ್ಭವನ್ ಚಲೋ ಮಾಡಬೇಕು ಅನ್ನೋಂಥ ಚರ್ಚೆ ಆಗಿದೆ. ಆದರೆ ಇವತ್ತು ಮಾಡ್ತಾರಾ, ಮುಂದಿನ ಹಂತದಲ್ಲಿ ಮಾಡ್ತಾರಾ, ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಮಗೆ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳು ಇಂದಿನ ತಮ್ಮ ಕಾರ್ಯಕ್ರಮದ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ ರೆಹಮಾನ್. ಹೀಗಾಗಿ
ಯಾವುದೇ ಅಡೆತಡೆಗಳಿದ್ರೂ ಕೂಡ ಇಂದಿನ ವೇಳಾಪಟ್ಟಿ ಅವರ ಟಿಪಿಗಳನ್ನಾಗಲಿ ಅಥವಾ ಅವರ ಪ್ರವಾಸವನ್ನಾಗಲಿ ರದ್ದು ಮಾಡ್ತಾ ಇಲ್ಲ, ಬದಲಾಗಿ ಯಾವ ನಿಗದಿಯಾಗಿತ್ತೋ ಅದೆಲ್ಲವನ್ನೂ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ರ ಜೊತೆಗೆ ಇವತ್ತು ಸಂಜೆ ಒಂದು ವಿಶೇಷವಾದಂಥ ಸಭೆ ನಡೆಯುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಿರಿಯ ನಾಯಕರ ಸಭೆಯನ್ನು ಕರೆದು ಮುಂದೆ ಕಾನೂನು ತಜ್ಞರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅದಕ್ಕೆ ರೂಪುರೇಷೆಗಳನ್ನು ತಯಾರಿಸೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರೆಹಮಾನ್, ಇದಿಷ್ಟು ಈ ಕ್ಷಣಕ್ಕೆ ನಮ್ಗೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ಗಳು. ರೆಹಮಾನ್, ಅಂದ್ರೆ ಇವತ್ತು ಸಂಜೆ ಇರುವಂತಹ ಮೀಟ್ ಇದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಾ ಪ್ರಮೋದ್, ಅಥವಾ ಎಲ್ಲ ಹಿರಿಯ ನಾಯಕರು ಮತ್ತೆ ಹೈಕಮಾಂಡ್ ಜೊತೆ ನಡೆಯಲಿರುವಂತಹ ಒಂದು ಸಭೆ ಪ್ರಮೋದ್ ಇದು? ರೆಹಮಾನ್, ಈಗಾಗಲೇ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ, ಆದರೆ ಈಗ ತತ್ಕ್ಷಣಕ್ಕೆ ಅದ ಕ್ಯಾಬಿನೆಟ್ ಸಭೆ ರದ್ದಾಗಿದೆ ಅಂತ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ಮಾಡೋದು ಬೇಡ ಅನ್ನುವಂಥದ್ದು. ಬಟ್ ಸಹಜವಾಗಿ ಎಲ್ಲ ಕಾರಣಗಳಿಗೋಸ್ಕರ ರದ್ದಾಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷ ಸಂಪುಟ ಸಭೆ ಅಂತ ಹೇಳಲಾಗಿತ್ತು, ಆದರೆ ಈಗ ಸಚಿವರ ಸಲಹೆ ಮೇರೆಗೆ ರದ್ದು ಮಾಡಲಾಗಿದೆ. ಇನ್ನು ಹೈಕಮಾಂಡ್ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ನಿರಂತರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ದೂರವಾಣಿಯಲ್ಲಿ ಮಾತಾಡ್ತಿದ್ದಾರೆ. ಆದರೆ ಅವರ ಆಗಮನದ ಬಗ್ಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಖಚಿತತೆ ಸಿಗ್ತಾ ಇಲ್ಲ. ಕೆ ಸಿ ವೇಣುಗೋಪಾಲ್ ರಾಜ್ಯಕ್ಕೆ ಬರ್ತಾರೆ ಅಂತ ಕೆಲವರು ಹೇಳಿದರು, ಆದರೆ ಬರ್ತಾರಾ ಬರಲ್ವಾ ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ AICC ವಲಯದಿಂದಾಗಲಿ KPCC ವಲಯದಿಂದಾಗಲಿ ಬರ್ತಾ ಇಲ್ಲ. ಆದರೆ ಒಂದು ಹಂತದಲ್ಲಿ ಚರ್ಚೆ ಸಹಜವಾಗಿ ಆಗ್ತಾ ಇದೆ. ಯಾವ ರೀತಿ ಇದನ್ನು ಮುಂದಿನ ಹಂತದವರೆಗೂ ಕೂಡ ತೆಗೆದುಕೊಂಡು ಹೋಗಬೇಕಾಗತ್ತೆ, ಅದಕ್ಕೆ ತಜ್ಞರ ಜೊತೆಗೆ ಯಾವ ರೀತಿ ಚರ್ಚೆ ಮಾಡೋದ್ರ ಜೊತೆಗೆ ರಾಜ್ಯವ್ಯಾಪಿ BJP ವಿರುದ್ಧ ಕೂಡ ಒಂದು ನರೇಟಿವನ್ನು ಫಿಕ್ಸ್ ಮಾಡಬೇಕಾಗಿದೆ. ಹೀಗಾಗಿ ಶಾಸಕರನ್ನ ಹೊರಭಾಗಕ್ಕೆ ಹೋಗಿದ್ದಾರೆ ಅನೇಕರು, ರಾಜ್ಯದಲ್ಲಿ ಇಲ್ಲ. ಹೀಗಾಗಿ ಅವರನ್ನು ಕೂಡ ಕರ್ಕೊಂಡ್ಬಂದು ಅವ್ರ ಜೊತೆಗೆ ಒಂದು ಚರ್ಚೆ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಪ್ರಮೋದ್. ಇನ್ನುಳಿದಂತೆ ಈಗ